ಚಂದು ಆಗ್ಲೇ ಕಾಫಿ ತಂದ್ಕೊಟ್ಟೆ, ಇನ್ನೂ ಕುಡ್ದೇ ಇಲ್ಲ. ತಣ್ಣಗಾಗೋಗಿರುತ್ತೆ, ಬಿಸಿ ಮಾಡ್ಕೊಂಡು ಬರ್ಲಾ? ಬೇಡಮ್ಮ, ಈ ಕಾಲದಲ್ಲಿ ಕೋಲ್ಡ್ ಕಾಫಿನೂ ಕುಡಿತಾರೆ, ಹಾಟ್ ಕಾಫಿನೂ ಕುಡಿತಾರೆ. ಬಿಸಿ ಏನು ಮಾಡಬೇಡ ಬಿಡು. ಮಾತು ಕಲ್ತ ಮಗ ತನ್ನ ಅಗತ್ಯಕ್ಕೆ ತಕ್ಕ ಹಾಗೆ ಹೇಗ್ ಬೇಕಾದ್ರೂ ಮಾತಾಡಬಹುದು ಅಲ್ವಾ ಚಂದು? ಆ ಮಾತು ಬಿಡು, ನಾನು ನಿನ್ನ ಹತ್ರ ಏನು ಹೇಳಕ್ ಬಂದೋ ಅದನ್ನ ಹೇಳ್ತೀನಿ. ಅಜ್ಜಿ ತಾತ ಪ್ರಭಾಕರನ್ ಮಗನ ಮದ್ವೆಗೆ ಹೋಗ್ಲೇಬೇಕು ಅಂತ ಇದ್ದಾರೆ. ಚಂದು, ನೀನು ತಪ್ಪದೇ ಅವ್ರ ಜೊತೆ. ಅಮ್ಮ, ನೀನು ಹೇಳಿದ ಮಾತು ನನಗೆ ಅರ್ಥ ಆಗ್ತಿದೆ, ಆದರೆ ಅವತ್ತೇ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ನೀನು ಅಜ್ಜಿ ತಾತ ಹೋಗಿ ಬನ್ನಿ. ನೀನು ಹೀಗಂತೀಯ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನೇ ಮಾತು ತೆಗೆದೆ. ಅಲ್ಲ ಚಂದು, ಪ್ರಭಾಕರ್ ನಿನ್ ಬಿಸ್ನೆಸ್ಗೆ ತುಂಬಾ ಸಹಾಯ ಮಾಡಿದ್ರು ಅಂತ ನೀನೇ ಹೇಳಿದೆ. ಇವಾಗ ನೀನೇ ಆ ಮದ್ವೆಗೆ ಬರಲ್ಲ ಅಂತ ಅಂದ್ರೆ ಅಮ್ಮ ಪ್ಲೀಸ್, ನೀನು ಅಜ್ಜಿ ತಾತ ಹೊರಟು ಬನ್ನಿ, ನನಗೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ. ಚಂದು, ನನಗೆ ಸಿಟ್ಟು ಬರೆಸ್ಬೇಡ. ಮದುವೆ ಇರೋದು ಭಾನುವಾರ. ಯಾರು ಕೆಲಸ ಮಾಡದೇ ಇರೋ ದಿನ ನೀನೇನ್ ಕೆಲಸ ಮಾಡ್ತೀಯ? ಅತಿ ಆಡ್ಬೇಡ ಚಂದು, ಅತಿಗೂ ಒಂದು ಮಿತಿ ಇರ್ಬೇಕು. ಬರಲ್ಲ ಅಂತ ಹೇಳಿದ್ನಲ್ಲಮ್ಮ, ಬರಲ್ಲ ಅಷ್ಟೇ. ಮುಗೀತಾ? ಸುಮ್ನೆ ಯಾಕೆ ಮಾತಾಡ್ತೀಯಮ್ಮ? ಚಂದು, ನಾನ್ ನಿನಗ ಅಮ್ಮನ ಅಥವಾ ನೀನ್ ನನಗ ಅಪ್ಪನ? ಮಾ, ಬೆಳೆದಿದ್ಯಾ, ದೊಡ್ಡೋನಾಗಿದ್ಯಾ. ಈಗ ನಿನಗ್ ಭುಜದ ಪಕ್ಕ ರೆಕ್ಕೆ ಇದೆ, ಎಲ್ಲಿಗ್ ಬೇಕಾದ್ರೂ ಹಾರು ಹೋಗ್ಬಹುದು ಅಲ್ವಾ? ಮಾ, ಯಾಕೆ ಏನೇನೋ ಹೇಳ್ತೀಯಾ? ಮೈ ಗಾಡ್. ತಾಯಿ ಯಾವ ನೋವನ್ ಬೇಕಾದ್ರೂ ಸಹಿಸ್ಕೊತಾಳೆ ಚಂದು, ಆದ್ರೆ ಹೊತ್ತು ಹೆತ್ತ ಮಗನ ನಿರಾಕರಣೆ ಇದೆಯಲ್ಲ, ಅದನ್ನ ಮಾತ್ರ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ನೀನಷ್ಟು ನಿರ್ದಾಕ್ಷಿಣ್ಯವಾಗಿ ಬರಲ್ಲ ಅಂದ್ರೆ ಬರಲ್ಲ ಅಂದ್ಬಿಟ್ಟಿಯಲ್ಲ, ಅದಕ್ಕೆ ಬೇಜಾರಾಯ್ತು. ಸಾರಿ ಮಗನೇ. ಅಮ್ಮ ಪ್ಲೀಸ್, ಬೇಕಿದ್ರೆ ಹೊಡೆದು ಬಿಡು, ಇಲ್ಲ ಬೈದು ಬಿಡು, ಸಾರಿ ಮಾತ್ರ ಕೇಳಬೇಡ. ಸರಿ, ಸಾರಿ ಕೇಳಲ್ಲ, ಆದ್ರೆ ಮದ್ವೆಗೆ ಬಾ. ಹೋಗಮ್ಮ, ಬರಲ್ಲ. ನೀನ್ ಮದ್ವೆಗೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಚಂದ. ಯಾವಾಗ ಅವರು ಮದ್ವೆ ಆತ್ಮಲಿಂಗೇಶ್ವರನ್ ದೇವಸ್ಥಾನದಲ್ಲಿ ಅಂತ ಹೇಳಿದ್ರೋ, ಆ ಕ್ಷಣದಿಂದ ನೀನು ಕಂಗಾಲಾಗಿದ್ಯಾ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು. ಚಂದು, ಒಂದ್ ನಿಮಿಷ. ತಾಯಿ ಹತ್ರ ತಪ್ಪು ಮುಚ್ಚಿಡೋಕ್ಕಾಗೋದಿಲ್ಲ ಕಂದ. ಮಗನ ನಡವಳಿಕೆಗಳು ತಾಯಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮಗ ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಏನರ್ಥ, ಹುಬ್ಬು ಮೇಲೆ ಹಾರಿಸಿದ್ರೆ ಏನರ್ಥ, ವಾರಗಣ್ಣಲ್ಲಿ ನೋಡಿದ್ರೆ ಏನರ್ಥ, ನೇರಗಣ್ಣಲ್ಲಿ ನೋಡಿದ್ರೆ ಏನರ್ಥ, ಮಗನ ಪ್ರತಿಯೊಂದು ವರ್ತನೆನೂ ತಾಯಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರಭಾಕರ್ ಮದ್ವೆಗೆ ಬಾ ಅಂತ ಕರೆದಾಗ ಅಷ್ಟು ಸಂತೋಷದಿಂದ ಒಪ್ಕೊಂಡವನು ಮದ್ವೆ ಆತ್ಮಲಿಂಗೇಶ್ವರನ್ ದೇವಸ್ಥಾನದಲ್ಲಿ ಅಂತ ಗೊತ್ತಾದ ತಕ್ಷಣ ಯಾಕೆ ಕಂಗಾಲಾಗೋದೆ? ನೀನು ಯಾಕೆ ಮದುವೆಗೆ ಬರಲ್ಲ ಅಂತಿದ್ಯಾ ಅಂತಾನೂ ನನಗೆ ಚೆನ್ನಾಗಿ ಗೊತ್ತು. ಮದುವೆ ಅದೇ ಆತ್ಮಲಿಂಗೇಶ್ವರನ್ ದೇವಸ್ಥಾನದಲ್ಲಿರೋದು, ಅದಕ್ಕೆ ತಾನೆ. ನಾನು ಹೇಳ್ತಾ ಇರೋದು ನಿಜ ತಾನೆ? ಯಾವಾಗ ನಾನು ಆ ದೇವಸ್ಥಾನಕ್ಕೆ ಬಾ ಅಂತ ಕರೆದ್ರು ನಿನಗೆ ಕೋಪನೇ ಬಂದ್ಬಿಡುತ್ತೆ. ದೇವಸ್ಥಾನಕ್ಕೆ ಬರಲ್ಲ ಅನ್ನೋದು ಬೇರೆ ವಿಷಯ, ಆದ್ರೆ ಕೋಪ ಯಾಕೆ ಬರಬೇಕು? ನಿನ್ನ ಅವತ್ತು ಆ ದೇವಸ್ಥಾನಕ್ಕೆ ಹರಕೆ ತೀರ್ಸೋ ಕಳಿಸಿದಾಗಿಂದ ಒಂಥರ ವಿಚಿತ್ರವಾಗಿ ಆಡ್ತಾ ಇದೆಯಾ. ಆ ದೇವಸ್ಥಾನಕ್ಕೆ ನಿನ್ನನ್ನು ಕಳಿಸಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು. ಅವತ್ತು ಆ ದೇವಸ್ಥಾನದಲ್ಲಿ ಏನಾಯ್ತು ಅಂತ 1000 ಸಲ ಕೇಳಿದ್ದೀನಿ, ಉತ್ತರ ಹೇಳಿಲ್ಲ. ಕೋಪ ಮಾಡ್ಕೊಂಡು ನನ್ನನ್ನು ಸುಮ್ಮನಾಗಿಸ್ತೀಯ. ಅಮ್ಮ, ನೀವ್ಯಾಕೆ ಚಂದನ್ನ? ರಾಮು, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಬಾರಿಸ್ಬಿಡ್ತೇನೆ. ಏನ್ ನಾಟಕ ಆಡ್ತಾ ಇದ್ದೀರಾ ನನ್ನ ಹತ್ರ ನೀವಿಬ್ರು ಸೇರ್ಕೊಂಡು? ನಾನು ಯಾವಾಗ ಚಂದುನ ಪ್ರಶ್ನೆ ಕೇಳಿದ್ರು ಅವನಲ್ಲಿ ಉತ್ತರ ಇಲ್ದಿದ್ರೆ ನಿನ್ನ ಬಾಯಲ್ಲಿ ಅವನಿಗೋಸ್ಕರ ಉತ್ತರ ಇರುತ್ತೆ. ತಪ್ಪು ಮಾಡ್ದೊಂದು ಮಾತ್ರ ತಪ್ಪಲ್ಲ ರಾಮು, ತಪ್ಪು ಮಾಡಿದವ್ರ ಪರ ವಹಿಸ್ಕೊಳ್ಳೋದು, ತಪ್ಪು ಮಾಡಿದವ್ರ ಪರವಾಗಿ ಸಮರ್ಥನೆ ಕೊಡೋದೂನು ತಪ್ಪೇ. ಅಮ್ಮ, ಚಂದನ್ ತಪ್ಪು ಮಾಡ್ತಿಲ್ಲ,
ಅವನ ತಪ್ಪನ್ನ ನಾನು ಕೂಡ ಸಮರ್ಸ್ಕೊಳ್ಳೋದಿಲ್ಲ. ಅಷ್ಟು ದೂರ ಡ್ರೈವಿಂಗ್ ಮಾಡ್ಕೊಂಡು ಬರಬೇಕಲ್ಲ ಅಂತ ಬರೋದಿಲ್ಲ ಅಂತ ಹೇಳ್ತಿದ್ದಾನೆ ಅಷ್ಟೇ. ರಾಮು ಪ್ಲೀಸ್ ಸುಮ್ಮನೆ ಇರ್ತೀಯ? ನನಗೆ ನನ್ನ ಮಗ ಏನು ಅಂತ ಚೆನ್ನಾಗಿ ಗೊತ್ತು. ನಾನು ಈ ಕ್ಷಣ ನಾನು ಕಾಶ್ಮೀರಕ್ಕೆ ಹೋಗ್ಬೇಕು, ನನ್ನ ಕಾರಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಖುಷಿಯಿಂದ ಕಾರ್ ಹತ್ತಮ್ಮ ಅಂತಾನೆ. ಅಂಥವನು ಆತ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಕೋಪ ಮಾಡ್ಕೋತಾನೆ, ಕಂಗಾಲಾಗ್ತಾನೆ. ಯಾಕೆ? ಅಮ್ಮ, ಈಗೇನು ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ಮದುವೆ ಅಟೆಂಡ್ ಮಾಡ್ಬೇಕು ಅಷ್ಟೇ ತಾನೆ? ನಾನು ಡ್ರೈವರ್ನ ಅರೇಂಜ್ ಮಾಡ್ಕೊಡ್ತೀನಿ, ಹೋಗಿ ಬನ್ನಿ. ಥ್ಯಾಂಕ್ಸ್ ಮಗನೆ, ಆದ್ರೆ ನೀನು ಅಷ್ಟೊಂದು ಕಷ್ಟ ತಗೋಬೇಕಾಗಿಲ್ಲ. ನಾನು ಈ ಮದುವೆಗೆ ಹೋಗ್ತಾ ಇಲ್ಲ, ನಾನು ಬರಲ್ಲ ಅಂತ ಮಾವಂಗ್ ಹೇಳ್ಬಿಡ್ತೀನಿ. ಕಲ್ಪನಾ, ಕಲ್ಪನಾ, ಕಲ್ಪನಾ. ಏನು? ಯಾಕೆ ಹೀಗೆ ಕೂಗ್ತಾ ಇದೀಯಾ? ನಾನು ನಿನ್ನ ಹತ್ರ ಮಾತಾಡ್ಬೇಕು. ಒಂದೇ ಮನೇಲಿದ್ದೀವಿ, ಒಂದೇ ಕಡೆ ಮಲಗ್ತೀವಿ. ಪಿಸ್ಕುಟ್ಟಾದ್ರೂ ಮಾತಾಡ್ಬೋದು, ಇಲ್ಲ ಜೋರಾಗಿ ಕಿರ್ಚ್ಕೊಂಡಾದ್ರೂ ಮಾತಾಡ್ಬೋದು. ನನಗೆ ನಿನ್ ಜೊತೆ ಈಗ ಮಾತಾಡೋದಕ್ಕೆ ಟೈಮ್ ಇಲ್ಲ, ಬೇರೆ ಕೆಲಸ ಇದೆ. ನಿನ್ನ ಕೆಲಸ ತಗೊಂಡು ಮೂಲೆಯಲ್ಲಿ ಬಿಸಾಕು. ನಾನು ನಿನ್ನ ಹತ್ರ ಮಾತಾಡ್ಬೇಕು, ಈಗಲೇ ಮಾತಾಡ್ಬೇಕು. ಏನಾಯ್ತು ನಿನಗೆ? ಯಾವತ್ತು ನನ್ನ ಎದುರಿಗೆ ದನಿ ಏರಿಸಿ ಮಾತಾಡದೆ ಇದ್ದ ನೀನು ಇವತ್ತು ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಮಾತಾಡದೆ ಮಾಡಿರೋ ತಪ್ಪನ್ನ ಮಾತಾಡಿ ಸರಿಪಡಿಸ್ಕೊಳ್ಳೋದಕ್ಕೆ. ಏನಾಯ್ತಂತದ್ದು? ಪ್ರಪಂಚನೇ ಮುಳುಗು ಹೋದಾಗ ಆಡ್ತಿದ್ಯಲ್ಲ. ಇವತ್ತು ನಿನ್ನ ದನಿ ನನಗಿಷ್ಟ ಆಗ್ತಾ ಇಲ್ಲ ಕೈಲಾಶ್. ಬೇರೆಯವ್ರ ಪ್ರಪಂಚ ಮುಳುಗೋದ್ರು ನೀನು ಸುಖವಾಗಿರ್ಬೇಕು ಅಲ್ವಾ? ನಾನಿಲ್ಲದ ಊರು ಏನಾದ್ರೇನು, ಕಾಲಿಲ್ಲದ ಕುದುರೆ ಗೂನಾದ್ರೇನು ಅಂತಾರಲ್ಲ, ಅಂತ ಜಾತಿಗೆ ಸೇರಿದವಳು ನೀನು. ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿ ನನ್ನ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಬಾಯಿಗೆ ಬಂದಾಗ ಮಾತಾಡಿ ನನಗೆ ಸಿಟ್ಟು ಬರ್ಸ್ಬೇಡ. ಅದೇನು ಅಂತ ಹೇಳು. ಚಿನ್ನು ಯಾಕೆ ಅಳ್ತಾ ಇದ್ದಾಳೆ? ಏನ್ ಹೇಳಿದೆ ನೀನು? ನಾನೇನಂದೆ? ಏನು ಹೇಳಿಲ್ವಲ್ಲ. ಈ ಪ್ರಶ್ನೆ ನನ್ನನ್ನು ಕೇಳೋದಕ್ಕಿಂತ ಹೋಗಿ ಅವಳನ್ನೇ ಕೇಳು. ಓಹೋ, ಅಷ್ಟು ಬೇಗ ನಿನ್ನ ಹತ್ರ ಚಾಡಿ ಹೇಳ್ಬಿಟ್ಲಾ? ಇಷ್ಟು ವರ್ಷ ನಿನ್ ಜೊತೆ ಸಂಸಾರ ಮಾಡಿದವಳು ನಾನು. ನನ್ನ ಮೇಲೆ ವಿಶ್ವಾಸ ಇಲ್ಲ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ನಿನ್ನೆ ಮೊನ್ನೆ ಬಂದ ಕೆಲಸದವಳ ಮೇಲೆ ನಿನಗೆ ಅಷ್ಟೊಂದು ವಿಶ್ವಾಸನಾ? ಅವಳು ಹೇಳಿದ್ಲು ಅಂತ ಬಂದು ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆಯಲ್ಲ. ಚಿನ್ನು ಚಾಡಿ ಹೇಳುವಂತ ಹುಡುಗಿ ಅಲ್ಲ. ಅಂತವಳಾಗಿದ್ದಿದ್ರೆ ನೀನ್ ಕೊಡೋ ಚಿತ್ರ ಹಿಂಸೆನ ಸಹಿಸ್ಕೊಂಡು ಈ ಮನೇಲಿ ಇರ್ತಿರ್ಲಿಲ್ಲ. ಬದಲಿಗೆ ಮನೆ ಬಿಟ್ಟು ಓಡ್ ಹೋಗ್ತಾ ಇದ್ಲು. ಜಾಸ್ತಿ ಮಾತಾಡ್ತಿದ್ಯಾ ಕೈಲಾಶ್? ಇದರಿಂದ ಯಾರಿಗೂ ಒಳ್ಳೇದಲ್ಲ. ನೀನೇನು ಅಂತ ಬೇರೆಯವ್ರಿಗಿಂತ ಚೆನ್ನಾಗೆ ನನಗ್ ಗೊತ್ತು. ನಾನು ಇಷ್ಟು ವರ್ಷ ನಿನ್ನ ಹತ್ರ ಜಗಳ ಆಡಿಲ್ಲ ಅಂದ್ರೆ ಅರ್ಥ ನನಗೆ ಜಗಳ ಆಡೋದಕ್ ಬರಲ್ಲ, ಮಾತಾಡೋದಕ್ ಬರಲ್ಲ ಅಂತಲ್ಲ. ಅದಕ್ಕೆ ಎರಡು ಮುಖ್ಯವಾದ ಕಾರಣ ಇದೆ. ಮೊದಲನೇ ಕಾರಣ, ನಿನ್ನ ತಂದೆ ತಾಯಿ ಬಂಧು ಬಳಗನೆಲ್ಲ ಬಿಟ್ಟು ನನ್ನನ್ನೇ ನಂಬಿ ನೀನು ನಮ್ಮ ಮನೆಗೆ ಬಂದೆ. ನಂಬಿ ಬಂದವ್ರನ್ನ ನಿರಾಕರಿಸಬೇಡ ಅಂತ ನನ್ನ ತಂದೆ ಹೇಳ್ಕೊಟ್ಟಿದ್ದಾರೆ. ಎರಡನೇ ಕಾರಣ,
ನಾನು ನೀನು ನಿರಂತರವಾಗಿ ಜಗಳ ಆಡ್ತಾ ಇದ್ರೆ ಅದರ ನೇರವಾದ ಪರಿಣಾಮ ಗೊಂಬೆ ಮೇಲೆ ಬೀಳುತ್ತೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ನಿನ್ನ ಮೇಲೆ ಜಗಳಾಡೋದಕ್ಕೆ 1000 ಕಾರಣ ಇದ್ರು ನಾನು ಸುಮ್ಮನೆ ಇದ್ದೆ. ಗೊಂಬೆ ಚಿನ್ನುನ ತುಂಬಾ ಹಚ್ಕೊಂಡಿದ್ದಾಳೆ. ನೀನು ಚಿನ್ನು ಏನೇ ಹೇಳಿದ್ರು ಗೊಂಬೆ ಬೇಜಾರು ಮಾಡ್ಕೊಳ್ತಾಳೆ. ಯಾವುದೇ ಕಾರಣಕ್ಕೂ ಗೊಂಬೆ ಬೇಜಾರಾಗಬಾರ್ದು. ನಿನ್ನ ಮಗಳ ಮದುವೆ ಹತ್ರ ಬರ್ತಾ ಇದೆ, ನೀನು ಅದ್ರ ಬಗ್ಗೆ ಗಮನ ಹರಿಸು. ಇನ್ನೊಂದು ವಿಷಯ, ನಾನು ಇವತ್ತಿನವರೆಗೂ ಹೇಗಿದ್ನೋ ಇನ್ನು ಮುಂದೆ ಹಾಗಿರಲ್ಲ. ಅದನ್ನ ನೀನ್ ನೆನ್ಪಲ್ಲಿಟ್ಕೋ. ಎಂದು ಕಾಣದ ಕನಸು ಬಂದು ಮನವ ಸೇರಿತು, ಬಂದ ಘಳಿಗೆ ಎಂತೋ ಏನೋ ಅಲ್ಲೇ ಮನೆಯ ಹೂಡಿತು. ಐ ಆಮ್ ರೆಡಿ. ಎಸ್, ನಾನ್ ರೆಡಿ. ನಿನ್ನ ಮೀಟ್ ಮಾಡೋದಕ್ಕೋಸ್ಕರ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೇನೆ. ಯಾಕೆ ಇಷ್ಟೊಂದು ಸತಾಯಿಸ್ತೀಯಾ? ನನ್ನ ಕಷ್ಟ ನಿನ್ಗೆ ಅರ್ಥ ಆಗಲ್ವಾ? ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು ಅಂತ ಬೇಗ ಹೇಳು, ಆಯ್ತಾ? ಈಗಾಗಲೇ ನಾನು ತುಂಬ ಕಾದಿದ್ದೀನಿ, ಇನ್ನೂ ನನ್ನ ಕೈಯಲ್ಲಿ ಕಾಯೋಕ್ಕಾಗಲ್ಲ. ನನ್ನ ಕಷ್ಟ ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಹಾ?